ಮಮದಾಪುರವರೆಗೆ ಸುಮಾರು 9.5 ಕಿಲೋಮೀಟರ್ ರಸ್ತೆಯನ್ನ 15 ಕೋಟಿ ರೂಪಾಯಿಗೆ ಅದರ ಕೆಲಸ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಈಗ ಶಿವಗುಣದಿಂದ ಮಮದಾಪುರದಿಂದ 218 ದೂಡಿಯಾಳ ಮೂಲಕ ಇದು ಸುಮಾರು 11.5 ಕಿಲೋಮೀಟರ್ 11.60 ಕಿಲೋಮೀಟರ್ಗಿಂತ ಜಾಸ್ತಿ ಆಗ್ತದೆ. ಸ್ವಲ್ಪ ಉಳಿತದ. ಆ ಉಳಿದಿದ್ರು ಕೂಡ ಕವರ್ ಅಪ್ ಮಾಡಕ್ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಲೋಕೋಪಯೋಗಿ ಸಚಿವರಿಗೆ ಬೇಕಾದ್ರೆ ನಾನು ಮಾತನಾಡ್ತೀನಿ, ಅಥವಾ ಇಲ್ಲಿ ಸೇವಿಂಗ್ಸ್ ಇರಲಿ ಏನೇ ಇರಲಿ, ನಾನು ಪ್ರಥಮ ಆದ್ಯತೆ ಅವತ್ತೊಂದು ದಿವಸ ಸಂಪೂರ್ಣವಾಗಿ 280 ಕೂಡಬೇಕು. ಒಂದೆರಡು ಫರ್ಲಾಂಗ್ ಉಳಿದು ಕೂಡ ಬೇಡ. ಅದ್ರ ಇದ್ರ ಜೊತೆಗೇನೆ ಏನೋ ಚಿಕ್ಕಳಿಗೆ ಜೊತೆಗೇನೆ ಅವತ್ತೊಂದು ದಿವಸ ಮಾಡ್ಕೊಂಡು ಹೋಗುವಂಥದ್ದು. ತದನಂತರ ಇವರೇನು ಕೆಲವು ಕಡೆ ಒಂದ್ ಕಡೆ ಏನೋ ಸಾಂಡ್ ಹರಿತದಲ್ಲಿ ಅಗಲಾಗಬೇಕು ಅಂತ ಹೇಳಿ ಆ ಸಾಂಡಿತ್ತನ್ನ ಮಾಡಿ ಕುಲ್ಕರ್ಣಿ ಥಾಟ್ಸ್ ಎಲ್ಲ ಮಾಡಬೇಡ್ರಿ. ಯಾರೋ ಹೇಳಿದ್ರು ನಾನು ಕುಲ್ಕರ್ಣಿ ಥಾಟ್ ಅವ್ರು ಇಲ್ಲಿ ಅಂತದ ಸಿಡಿ ಮತ್ತದು ಅಂತ ನೋಡ್ರಿ. ನಮ್ಗೆ ಹೀಗೆ ಬಹಳ ಸಂತೋಷದಿಂದ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಮೊನ್ನೆನೆ ನಾವು ಕೆಲವೇ ತಿಂಗಳಿಂದ ಇಲ್ಲಿ ಬಂದು ಹಿಂದೂಸ್ತಾನ್ ಕೋಕೋ ಕೋಲಾದ ವತಿಯಿಂದ ಏನುದು ಐತಿಹಾಸಿಕ ಮಮದಾಪುರ ಕೆರೆ ಆದಿಲ್ ಶಾಹಿ ಅರಸಕ್ಕೆ ಕಟ್ಟಿರುವಂತದ್ದು, ಅದಕ್ಕೊಂದು ಕತೆ ಇದೆ, ಅವತ್ತೊಂದು ಹಿನ್ನೆಲೆ ಇದೆ, ಇತಿಹಾಸ ಇದೆ. ಒಮ್ಮೆ ಆದಿಲ್ ಶಾಹಿ ಮಹಾರಾಜರು ಕೊಂಕಣಕ್ಕೆ ಹೋಗಿರ್ತಾರೆ. ಕೊಂಕಣಿಗೆ ಹೋದ್ಮೇಲೆ ಅಲ್ಲಿ ಭತ್ತ ನೋಡ್ತಾರೆ. ಅಲ್ಲಿ ಭತ್ತ ಬೆಳೆದಿದ್ದನು ಬಾಸ್ಮತಿ. ಆ ಭತ್ತ ನೋಡಿದ್ಮೇಲೆ ರಾಣಿ ಹೇಳ್ತಾಳೆ, ಅವತ್ತು ನಮ್ಮಲ್ಲಿನೂ ಕೂಡ ಇಂಥ ಬಾಸ್ಮತಿ ಅದು ಬೇಕು, ಅಕ್ಕಿ ಬೇಕು ಅಂತ ಹೇಳಿ. ಆದಿಲ್ ಶಾಹಿ ಮಹಾರಾಜರು ಹೋಗ ಮಂತ್ರಿಗೆ ಹೇಳ್ತಾರ. ಮತ್ ಮಂತ್ರಿ ಕೆಲಸ ಮಹಾರಾಜ್ ಹೇಳ ಏನಾರು ಮಾಡಬೇಕಲ್ಲ, ಅದು ಆಯ್ತು ಅಂತ ಹೇಳಿ ಇಲ್ಲಿ ಬಂದು ಇದು ಮಮದಾಪುರ ಕೆರೆ ನಿರ್ಮಾಣ ಆಗ್ತದೆ. ಅವಾಗ ಇಲ್ಲಿ ಮಮದಾಪುರದ ಒಂದು ಬಾಸ್ಮತಿ ಬೆಳೆನೂ ಇರ್ತಿತ್ತು. ಮುದ್ದು ಕುಲ್ಕರ್ಣಿ ಅವರು ಸುಳ್ಳು ಹೇಳ್ಯಾರ ನನಗೆ. ಒಂದ್ ಸ್ವಲ್ಪ ನನಗೇನು ಡುಗ್ ವೆರೈಟಿ ಏನೋ ಇರ್ಲದು. ನಮ್ಗೆ ಮಧು ಕುಲ್ಕರ್ಣಿ ಹೇಳಿದ್ರು, ನೋಡ್ರಿ ಬಂದ ಬ್ಯಾಗ್ ಇದನ್ನ ಕೆರೆ ತುಂಬಿಸ್ಬ್ಯಾಗ ನಾ ಅದನ್ನ ಪ್ಲಾಟ್ ಮಾಡಿ ಅದನ್ನ ಮತ್ತೆ ಆ ತಳಿ ಭತ್ತ ಬೀಜ ಆದಾವ ಅದನ್ನ ಬೆಳೆಸಿ ತೋರಿಸ್ತೀನಿ, ಒಂದು ಪ್ಲಾಟ್ರೇ ಮಾಡ್ರಿ ಅಟ್ಲೀಸ್ಟ್ ಟೂರಿಸಂ ದೃಷ್ಟಿಯಿಂದ ರೀ. ಬಂದ ಒಂದ್ ಸ್ವಲ್ಪ ಅಂದ ಮಂದಿಗೆ ತೋರ್ಸಕ್ ಬೇಕಲ್ಲ ಏನಿತ್ತು ಅನ್ನೋದು, ಮಾಡಿ ತೋರಿಸ್ರಿ. ಮಂದಿಗೆ ನೋಡಿ ಗೊತ್ತಿರ್ಬೇಕು, ಇತಿಹಾಸ ಇರ್ಬೇಕು ನಮ್ಮ ಮುಂದೆ. ಅದಲ್ಲೇ ನಿಮ್ಮೆಲ್ಲರ ಬಹು ದಶಕಗಳ ಕನಸಾಗಿತ್ತು. ಏನಪ್ಪ ಕನಸಂದ್ರೆ ಮಮದಾಪುರ ಕೆರೆ ತುಂಬಬೇಕು ಅಂತ ಹೇಳಿ ಬಹಳ ಪ್ರಯತ್ನನೂ ಮಾಡಿದ್ರಿ. ಅನೇಕ ಜಲಸಂಪನ್ಮೂಲ ಸಚಿವರು ಹಿಂದಿನವರು ಕೂಡ ಮಾಡ್ಬೇಕಂತ ಮನಸ್ಸಿದ್ರು ಕೂಡ ಅದಾಗ್ಲಿಲ್ಲ. ಯಾಕಂದ್ರ ಕೆನಾಲ್ ಆಯ್ತು, ಕೆರೆ ಮ್ಯಾಲಾಯ್ತು, ಕೆನಾಲ್ ಕೆಳಗಾಯ್ತು. ನಾನು ತಿಳಿದ ಪ್ರಕಾರ ಅದು ಸಾಧ್ಯ ಆಗ್ಲಿಲ್ಲ. ಸುದೈವದಿಂದ ನಿಮ್ಮೆಲ್ಲರ ಆಶೀರ್ವಾದ, ಮಲ್ಲಿಕಾರ್ಜುನ ಆಶೀರ್ವಾದದಿಂದ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ನನ್ನ ತಂದೆಯವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 2013ರಿಂದ 2018ರವರೆಗೆ ಜಲಸಂಪನ್ಮೂಲ ಸಚಿವನಾದ್ಮೇಲೆ ಇದನ್ನ ಮಮದಾಪುರ ಕೆರೆ ಹೂಳನ್ನು ತೆಗೆದಿವು. ಹೂಳು ತೆಗೆದು ಇದನ್ನು ತುಂಬಿಸುವಂತ ಕೆಲಸ ನಗ್ತಿದ್ರು ನಮ್ಮನ್ಗ. ಈಗ ನನಗೆ ಯಾರು ಹೇಳಿದ್ರು, ಒಟ್ಟನ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಯಾರು ನಮ್ಮ ನೀವೇ ಹೇಳಿದ್ರಿ ಸ್ವಾಮಿಗಳು, ಏನ್ ಹೇಳಿದ್ರೆ ಸರ್ ಅದು ಮಮದಾಪುರ ಕೆರೆ ಮೊದಲು ಈಗ ವಿಷಯ ಬಂದೈತಿ. ಈಗ ಅಂದ್ರ ನೀರು ಯಾವಾಗನೂ ಕೂಡ ಈ ಕೆರೆ ತುಂಬಿಲ್ಲ, ಅದು ಪ್ರಾರಂಭ ಆದ ಹಿಡಿದ ಈ ಕೆರೆ ತುಂಬಿಲ್ಲ. ಯಾಕ ಇಲ್ಲ ಅಂದ್ರ ಸಾಂಡ್ ಹಾರಿ ಇವತ್ತೊಂದು ಸಲ ಏನು ಈಗ ಹೊಸದಾಗಿ ಈಗ 116 ನಾನು ಕೇಳಿದೆ, 116 ಎಕರೆ ಇದು ವೆಸ್ಟ್ವೇರ್ ಮಾಡಿದ್ದೆ. ಅವಾಗ ವೆಸ್ಟ್ವೇರ್ ಅವಾಗಿಂದ ಐತಂತ ಹೇಳು. ಆರ ವೆಸ್ಟ್ವೇರ್ ವರೆಗೆ ನೀರು ಬಂದಿಲ್ಲ, ಇಲ್ಲಿ ತನ ಬರ್ತಿದ್ದಿಲ್ಲ. ನೀರು ಬರ್ಲಾರ್ದಕ್ಕೆ ಇವತ್ತು ಸಹ ಆ 100 ಎಕರೆ ಏನು ಪಾಪ ರೈತರದಾರ ಅವ್ರ ಭೂಮಿಗೆ ಹೋಗ್ತಿರ್ಲಿಲ್ಲ ಅಂತ ಹೇಳಿ. ಈಗ ಅದನ್ನ ಅನಿವಾರ್ಯವಾಗಿ 116 ಎಕರೆ ನಾವು ಭೂಸು ಅಧ್ಯಯನ ಮಾಡ್ಕೋಬೇಕಾಗಿದೆ. ಅವರು ಕೂಡ ಈಗ ನೆನಚಿದ್ರು ಪಾಪ, ಅವ್ರದ್ದು ಕೂಡ ಕಷ್ಟ ನಾನು ಅರ್ಥಕೊಂಡಿದ್ದೀನಿ. ಅದಕ್ಕೆ ಒಂದು ಎಸಿ ಲೆವೆಲ್ ಒಂದು ಕಮಿಟಿ ಮಾಡಿದ್ದೀವಿ. ಎಸಿ ಲೆವೆಲ್ ಒಂದು ಕಮಿಟಿ ಮಾಡಿ ಇವತ್ತೊಂದು ದಿವಸ ಅವರಿಗೆ
ಸೂಕ್ತವಾದಂತ ಒಂದು ಡೈರೆಕ್ಟ್ ಪರ್ಚೇಸ್ ಮಾಡೋ ಮೂಲಕ ಅಕ್ವಿಸಿಷನ್ ಮೂಲಕ ಏನಾದರೂ ಮಾಡಿ ಅವ್ರ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಾಗಿದೆ. ಅದು ನಮ್ಮ ಕರ್ತವ್ಯನೂ ಕೂಡ ಆಗ್ಯದ. ಅದನ್ನು ಕೂಡ ಮಾಡ್ತೇವೆ. ಅಲ್ಲಿ ಹೇಳ್ತಿದ್ರು ಮಮದಾಪುರ ಕೆರೆ ತುಂಬರಾಕ ಗೇಲಿ ಮಾಡ್ತಿದ್ರು. ಮಮದಾಪುರ ಕೆರೆಗೆ ಎಮ್ಮಿ ಶೆಡಾಕತ್ತಾವ ನೋಡ್ರಿ ಅಂತಿದ್ರು. ಎಲ್ಲ ಅನ್ಸ್ಕೊಂಡಿದ್ವು. ನಿಮ್ ಸಲಾಗೆಲ್ಲ ಅನ್ಸ್ಕೊಂಡಿನ ಏನ ಪ್ರಥಮ ಪ್ರಜೆ ನಿಮ್ ಸಲಾಗೆಲ್ಲ ಅನ್ಸ್ಕೊಂಡಿನಪ್ಪ. ಮಮದಾಪುರ ಕೆರೆ ಏನು ತಿಕೋಟ ಕೆರೆಯಾಗ ಮಮದಾಪುರ ಕೆರೆಯಾಗ ಎಮ್ಮಿ ಶೆಡಾಕತ್ತವು ಹಂಗೆ ಹೆಂಗೆಲ್ಲ ಹುಡುಗಾಟ ಮಾಡ್ತಿದ್ರು ರಾಜಕೀಯ ಮಂದಿ, ನಮ್ಮ ವಿರೋಧಿಗಳು. ಆದ್ರೆ ಇವತ್ತು ಮಮದಾಪುರ ಕೆರೆಯನ್ನ ನಿಮ್ಮ ದೇವರ ಅನುಗ್ರಹದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ನನ್ನ ತಂದೆಯವರ ಆಶೀರ್ವಾದದಿಂದ ಮಮದಾಪುರ ಕೆರೆನ ತುಂಬಿಸಿ ಇವತ್ತಿನ ದಿವಸ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ. ಬೇಡ ಅವ್ರದ್ದೇನು ಬಿಟ್ಬಿಡಿ, ನನಗೆ ಅದು ಗಣಕ್ಕೆ ತಗೋದಿಲ್ಲ. ಆದ್ರೆ ಇವತ್ತು ಈ ಮಮದಾಪುರ ಕೆರೆಯಿಂದ 20-25 ಹಳ್ಳಿಗೆ ಕುಡಿ ನೀರು ಮತ್ತು ಅಂತರ್ಜಲ ಹೆಚ್ಚಿಗೆ ಆಗಿದೆ. ಆಗೈತೆ ಇಲ್ಲೋ? ಈ ಭಾಗದ ಅಭಿವೃದ್ಧಿ ಆಗಿದೆ. ಹೀಗಾಗಿ ಇವತ್ತು ನಾನು ಈ ಭಾಗಕ್ಕೆ ಶಾಸಕನ ಮೊದಲು ಮಮದಾಪುರ ನಮ್ಮದ್ರಾಗ ಇರ್ಲಿಲ್ಲ. ಅವಾಗ ಏನಿತ್ತು ಸ್ವಲ್ಪ ಕಲ್ಪನೆ ಮಾಡ್ಕೊಡ್ರಿ ನೀವು. ಮಮದಾಪುರ ಹೋಬಳಿ ನಾ ಶಾಸಕನಾಗೋಗಿದ್ದ ಮುಂಚೆ ಹೆಂಗಿತ್ತು, ನಾ ಶಾಸಕನಾಗ ಏನೇನು ಬದಲಾವಣೆ ಆಗಿದಾವ. ಇವತ್ತು ಉದಾಹರಣೆ ತಗೋರಿ, ಬಸವರಾಜ ದೇಸಾಯಿ ಹೇಳಿದ್ರು, ಯಾರು ಹೇಳಿದ್ರು ಇವತ್ತದ ವಿಜಯಪುರದಿಂದ ನಂದಿ ಶುಗರ್ ಫ್ಯಾಕ್ಟರಿ ರೋಡ್ 524 ಮುಳುಗಡೆ ಆಗ್ತಿತ್ತದು. 524 ಮಾಡಿ ಸುಮಾರು 50 ಕೋಟಿ ರೂಪಾಯಿ ಅವಾಗ ಖರ್ಚು ಮಾಡಿ ನಂದಿ ಶುಗರ್ ಫ್ಯಾಕ್ಟರಿ ರಸ್ತೆ ಮಾಡಿದ್ವಿ ಕುಮಾರ್ ದೇಸಾರ ನೆನಪಿಸ್ಕೊಡ್ಬೇಕಾಗೈತೆ. ಅವಾಗ ಸ್ವಲ್ಪ ನೆನಪಾರಬಾರ್ದು ಅಂತೇಳಿ ಮಾಡಿವಿಲ್ರಿ ಅದನ್ನ. ಎಲ್ಲಾ ರಸ್ತೆಗಳು ಇದು ಎಷ್ಟೆಲ್ಲ ಆಗ್ಯಾವ. ಬಹುಶಃ 100 ರೂಪಾಯಿ ಬಂದ್ರೆ ನನಗೆ 50 ರೂಪಾಯಿ ನಾನು ಮಮದಾಪುರ ಹೋಬಳಿಗೆ ಕೊಟ್ಟೀನಿ. ಯಾಕಂದ್ರೆ ನಮ್ಮ ತಿಕೋಟ ಹೋಬಳಿಯಾಗ ಬಬಲೇಶ್ವರ ಹೋಬಳಿಯಾಗ ನಾವು ಬಹಳಷ್ಟು ಆಗ್ಯಾವು. ಮೇಜರ್ ಹಣ ಇವತ್ತು ನಿಮ್ಗೆ ಕೊಟ್ಟಿವಿ. ಇವತ್ತು ನೋಡಿ ನನ್ನ ಮುಂದೆ ಕಣ್ ಮುಂದೆ ಇಲ್ಲ ಐತಿ. ಇವತ್ತು ಮೊನ್ನೆ ಸುಮಾರು 50 ಕೋಟಿ ರೂಪಾಯಿ ರಸ್ತೆ. ಇವತ್ತು ದೇವರಗೇಂದ್ರದಿಂದ ಕೊಡಬಾಗಿ ಕ್ರಾಸು 6 ಕಿಲೋಮೀಟರ್ 9 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಇವತ್ತು ಕಂಬಾಗಿ ಮಮದಾಪುರ 6 ಕಿಲೋಮೀಟರ್ ಅದನ್ನು ಕೂಡ 8 ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ. ಕೊಡಬಾಗಿ ಜೇನಾಪುರ ವಯ ಮಂಗಳೂರು 5 ಕಿಲೋಮೀಟರ್ 6.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಹಳೆ ಜೇನಾಪುರದಿಂದ ಜೇನಾಪುರ 3 ಕಿಲೋಮೀಟರ್ 4.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ನಿಮ್ದೆ ಸರ್ ಶಿವಗುಣಶಿ ಮಮದಾಪುರ ಇದೆ ಹೇಳಿದ್ನಲ್ಲ, ಈಗ 9 ಕಿಲೋಮೀಟರ್ ಸುಮಾರು 15 ಕೋಟಿ ರೂಪಾಯಿ. ಇನ್ನೊಂದು ಬೇಡಿಕೆ ಅದ, ಅದನ್ನು ಕೂಡ ಈಗ ಅಪ್ರೂವ್ ಆಗ್ಯದ. ಅದು ಶಿವಗುಣಶಿಯಿಂದ ಮಧುಗುಣಿಕಿ ನಮ್ಮ ಎಲ್ಲದಾರ ಶಿವಗುಣಶಿ ಮಧುಗುಣಿಕಿ ರಸ್ತೆ ಮುತ್ತಪ್ಪಣ್ಣ ಬಂದಿಲ್ಲ ನಾವು ಶಿವಗುಣಶಿ ಮಧುಗು ಅದು 5 ಕಿಲೋಮೀಟರ್ 4 ಕೋಟಿ ರೂಪಾಯಿ ಅದನ್ನು ಅಪ್ರೂವ್ ಆಗ್ಯದ. ಅಂದ್ರೆ ಬಹುತೇಕ ಎಲ್ಲಾ ಕೆಲಸಗಳನ್ನ ನಾವು ಈ ಭಾಗಕ್ಕೆ ಮಾಡ್ಕೋತ ಬಂದಿದ್ದೀವಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ತೀವಿ. ಆದ್ರೆ ಒಂದು ಸಮಸ್ಯೆ ಅದಿಲ್ಲ, ನಾವು ರೋಡ್ ಮಾಡ್ತೀವಿ. ಆ ರೋಡ್ ಎಷ್ಟು ಟನ್ ಕೆಪಾಸಿಟಿ ಇರ್ತದ್ರಿ ಚಿಕ್ಕಲ್ಕಿ? 10 to 12 ಟನ್. ಯಾಕಂದ್ರೆ ಬೈತಾರೆ ಇವ್ರು ನಮಗೆ, ಕಾಂಟ್ರಾಕ್ಟರ್ಗಳು ಸರಿ ಕೆಲಸ ಮಾಡಿಲ್ಲ, ಇಂಜಿನಿಯರ್ಗಳು ಕೆಲಸ ಮಾಡಿಲ್ಲ ಅಂತೇಳಿ. ಈ ರೋಡ್ ಕೆಪಾಸಿಟಿ ಏನದಪ್ಪ ಡಿಸೈನ್ ಸರ್ಕಾರದಿಂದ ಇದರಲ್ಲೆಲ್ಲ ರಾಜ್ಯದಾಗಲ್ಲ ದೇಶದಾಗ 10 ರಿಂದ 12 ಟನ್ ಎಟ್ಟಿರ್ತದ್ರಿ? 10 ರಿಂದ 12 ಟನ್. ನೀವು ಕಬ್ಬು 8 ಟನ್ ಹೊಡಿತೀರಿ ದೇಸಾರ ಬಸವರಾಜ ದೇಸಾರ? 30 ಟನ್. ಮತ್ತು ರೋಡ್ ಎದಕ್ಕೆ ತಾಳ್ತಾವ್? ರೋಡ್ ಕೆಡುವ ನಮ್ ತಿಕೋಟದಾಗ ಮಾಡಿದ್ರಿ 20 ವರ್ಷ ಜಪ್ಪನಂಗ್ಲವು. ಏನ್ ಲಕ್ಷ್ಮಣ ಸಾವ್ಕಾರ 20 ವರ್ಷ ಜಪ್ಪನಂಗ್ಲಿ ಈಗ ಚಾಲು ಆಗ್ಯ. ಈಗ ನಮ್ಮಲ್ಲಿನೂ ಕೂಡ ಅಲ್ಲಿನೂ ಕಬ್ಬು ಬರಾಕತ್ತಲ್ಲ. ಈಗ ದ್ರಾಕ್ಷಿದಾಗ ಬರೋರಿರ್ತದ, ಡ್ರಿಪ್ ಇರ್ತಿತ್ತ. ಹಿಂಗಾಗಿ ಆ ರೋಡ್ಗಳು ಅವಾಗ ಕೆಡ್ತಾವ, ಅನಿವಾರ್ಯ ಅದು. ಆದ್ರೆ ಮುಂದೆ ಒಂದ್ ದಿವಸ ಸರ್ಕಾರ ಚಿಂತನೆ ಮಾಡ್ಬೇಕಾಗಿದೆ. ಎಲ್ಲೆಲ್ಲಿ ಕಬ್ಬುಗಳು ಬೆಳಿತಾರ ಆ ಲೋಡ್ ಕೆಪಾಸಿಟಿ ಪೂರ್ತಕ ಲೋಡ್ ಕೆಪಾಸಿಟಿ ಮೇಲೆ ರೋಡ್ ನಿರ್ಮಾಣ ಮಾಡಬೇಕು. ಅವಶ್ಯಕತೆ ಬಿದ್ರೆ ನಮ್ದೇನು ನಾರ್ಮಲ್ ಖರ್ಚು 10-12 ಟನ್ ಇರ್ತದಲ್ಲ, ಅದು ಸರ್ಕಾರದಿಂದ ಮಾಡಿ ಮ್ಯಾಗಿಂದ ಏನದಲ್ಲ ಅಡಿಷನಲ್ ಬಸವರಾಜ ದೇಸಾಯಿ ಕೂಟ ಮ್ಯಾಗಿನ್ ಟನ್ 12 ಟನ್ ಅದು ಆ ಶುಗರ್ ಫ್ಯಾಕ್ಟರಿಗಳಿಗೆ ಹಾಕ್ಬೇಕಿತ್ತು. ದಯಾನಂದ CSR ಏನ್ರಿ? CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡೋಣ್ರಿ. ಹಂಗ ಯಾರು ಕಟ್ಟವ್ರಿ ಇರ್ತಾರ? 1 ಟನ್ನಿಗೆ ಇಟ್ಟದ್ ಮುರ್ಕೊಂಡ್ಬಿಡುದು. ಈಗ ಐತಿ ಕಡಿಮೆ ಐತದ, ಅದು 100 ರೂಪಾಯಿ ಮಾಡೋಣ. ಮತ್ತ 100 ರೂಪಾಯಿ ಮಾಡಿ ಏನ ಮ್ಯಾಚಿಂಗ್ ಮಾಡಿದ್ರೆ ರೋಡ್ ಪರ್ಮನೆಂಟ್ ಬರ್ತಾವ. ಇಲ್ಲಿ ಹಿಂಗೆ ಆಗ್ತದ ಪರಿಸ್ಥಿತಿ.
ಮತ್ ಮುಂದಿನ ವರ್ಷ ಬಂದ ನೋಡ್ರಿ, ಹೋದ ವರ್ಷ ರೋಡ್ ಮಾಡಿದ್ರಿ ಕಟ್ಟದ ನೀವು ಬಂದ್ ಹೇಳ್ತೀರಿ, ಕೆಡಿಸಿದವ್ರು ನೀವು 30 ಟನ್ ಹೊಡೆದ ರೋಡ್ ಕೆಟ್ಟದ್ ನೋಡ್ರಿ ಅಂತ ನಮ್ಗೆ ತೋರಿಸೋರು ನೀವೇ. ಇಂಜಿನಿಯರ್ ಸರಿಯಾಗಿ ಮಾಡಿಲ್ರಿ, ಕಾಂಟ್ರಾಕ್ಟರ್ ಸರಿಯಾಗಿ ಮಾಡಿದ್ರೆ ಅವ್ರಿಗೂ ಬೈತೀರಿ. ಅದೇನೇ ಇರಲಿ, ಅದಕ್ಕೂ ಕೂಡ ಚಿಂತನೆ ಮಾಡ್ಬೇಕಾಗ್ಯದ. ಏನಾರು ಶಾಶ್ವತ ಆಗಿ ಅದನ್ನ ಬಗೆಹರಿಸುವಂತ ಕೆಲಸ ಆಗ್ಬೇಕು. ಆ ದಿಶೆಯಲ್ಲಿ ಪ್ರಾಮಾಣಿಕದ ಪ್ರಯತ್ನಗಳು ಮಾಡ್ತೇನೆ. ಒಟ್ಟಾರೆ ಹೇಳುದಷ್ಟೇ, ಇವತ್ತು ಎಲ್ಲಾ ರೀತಿಯ ಕೆಲಸಗಳನ್ನ ನಾನು ಬಬಲೇಶ್ವರ ಮತಕ್ಷೇತ್ರಕ್ಕೆ ಮಾಡಿದ್ದೀವಿ. ನೀರಾವರಿ ಆಗಿರ್ಬೋದು, ಕೆರೆ ತುಂಬುವುದಾಗಿರ್ಬೋದು, ರಸ್ತೆ ಇರ್ಬೋದು, ಗುಡಿ ಗುಂಡಾರು ಬಿಟ್ಟಿಲ್ಲ. ಈಗೂ ಬಂದ ಕೂಡಲೇ ಒಂದು ಹೇಳಿದ್ರಿ, ಲಕ್ಷ್ಮೀದೇವಿ ಒಂದು ಕೆರೆ ಆಗಿತ್ತು ಅದನ್ನ ಮಾಡಬೇಕು ಅಂತೇಳಿ ಯಾರು ಬಿಡ್ಕೇಟ್ರು ನಮ್ದು ಪ್ರಥಮ ಪ್ರಜೆ ನೀ ಹೇಳಿದಿ ಲಕ್ಷ್ಮೀ ಗುಡಿ 3,000 ಗುಡಿ ಕಟ್ಟಿದ್ರಪ್ಪ. 3,000 ಮತಕ್ಷೇತ್ರದ ಗುಡಿ, ಸಮುದಾಯ ಭವನ, ದರ್ಗಾ ಎಲ್ಲ ಕೂಡಿ ಆ 3,000 100 ಓಟ್ ಅಂದ್ರೆ ಹಾಕತ್ರಿ ಲೆಕ್ಕ ಹಾಕ್ರಿ. ಯಾರು ಲೆಕ್ಕ ಹಾಕ ಬಸವರಾಜ್ ಸಂಗಮೇಶಣ್ಣ ಗಣಿತ ಬರ್ತದಲ್ಲ. 3,000 ಗುಡಿಗೆ 100 ಓಟಪ್ಪ, 3 ಲಕ್ಷ ಆಯ್ತು ಬಿಡು. 50 ಓಟ್ ಹಿಡಿ ಅಟ್ಟಾಕತ್ತೆ 1.5 ಲಕ್ಷ. ಯಾಕೆ ಹೇಳಿದ್ ಗೊತ್ತಾಗ್ತದೆ? ಗೊತ್ತಾಯ್ತಾ? ನೋಡ್ರಿ, ಎಲ್ಲಾನು ರಸ್ತೆ ಆಯ್ತು, ನೀರಾವರಿ ಆಯ್ತು, ಗುಡಿ ಗುಂಡಾರ ಬಿಟ್ಟಿವನ ಅಲ್ಲದನ್ನ ಪ್ರಕಾಶ ದೂರ ಇತ್ತು. ನಾವು ನಿಂದು ಬರ್ತೈತೆ ಮಳೆ, ಮತ್ತೆ 3 ಇಟ್ಟೀನಿ, ಮತ್ತೆ ಹೊಸವು ಗುಣದಾಳ ಪ್ರಕಾಶದ್ದು ಅನುವನ್ 3 ತಂದಿಟ್ಟಾನ ಮೊನ್ನೆ ಚಟ್ಕೊಂಡಿದ್ದ ಅದು ಮಾಡ್ಲಾರ್ದಕ್ಕೆ. ಎಲ್ಲಾನು ಮಾಡಿವಿ, ಯಾವುದೂ ಕೆಲಸ ಬಿಟ್ಟಿಲ್ಲ. ಸಮುದಾಯ ಭವನಗಳಾಗಿರ್ಬೋದು, ಅದು ಆಗ್ಲಿ, STC ಜನರಿಗೆ ಆಗಬೇಕು, ಬೋರ್ವೆಲ್ಗಳಾಗಲಿ ಎಲ್ಲಾನು ಕೂಡ ಮಾಡಿಕೊಟ್ಟಿದ್ವಿ. ಹೀಗಾಗಿ ಇದು ಬಬಲೇಶ್ವರ ಮತಕ್ಷೇತ್ರ ಇದು ಮಾದರಿಯಾದ ಮತಕ್ಷೇತ್ರ ಆಗಬೇಕು. ಇದೆಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ಇಲ್ಲೇನು ಅರಣ್ಯ ಅದ. ಇವತ್ತು ಇದು ಅರಣ್ಯ ಏನಿದೆ 1600 ಎಕರೆ ಅದ, ರಿಸರ್ವ್ ಫಾರೆಸ್ಟ್. ಇದನ್ನ ಈ ಅರಣ್ಯವನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಈಗಾಗಲೇ ಕೋಕೋ ಕೋಲಾದವ್ರು ಇಲ್ಲಿ 1 ಕೋಟಿ ಕೊಟ್ಟಿದ್ದಾರೆ. ಮೊನ್ನೆ ಗೋಲ್ಡ್ ಪ್ಲಸ್ ಅವರು ಅರಣ್ಯ ಇದಕ್ಕೆ 50 ಲಕ್ಷ ಕೊಟ್ಟಿದ್ದಾರೆ. ಮತ್ತೆ ಇನ್ನೂ ಎಷ್ಟು ಬೇಕು, 1 ಕೋಟಿ 2 ಕೋಟಿ ನಾನು ಕೊಡ್ತೀನಿ. ಅಲ್ಲಿ ಸುಮಾರು 5 ಕೋಟಿ ರೂಪಾಯಿ ಅಷ್ಟು ಅಲ್ಲಿ ಧ್ಯಾನ ಕೇಂದ್ರ ಮತ್ತು ಸೈನ್ಸ್ ಮ್ಯೂಸಿಯಂ, ಏನು ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯಗಳಿತ್ತಲ್ಲ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಅಂತಿಮ ಪತ್ರದಲ್ಲಿ, ವಿಲ್ನಲ್ಲಿ ಅವ್ರು ಏನ್ ಬರೆದ್ರು, ನನ್ನ ಗದಿಗೆ ಕಟ್ಟಬೇಡ್ರಿ, ಗದಿಗೆ ಕಟ್ಟಿ ಗುಡಿ ಕಟ್ಟಿ ಕಾಯಿ ಹೊಡೆದು ಏನ ದೇವ್ರು ಮಾಡಿ ನಾನು ಇದು ಮಾಡಕ್ ಹೋಗ್ಬೇಡ್ರಿ, ನನ್ ಗದಿಗೆ ಆಗ್ತಕ್ಕದಲ್ಲ ಚಿತಾ ಭಸ್ಮ ಮಾಡ್ರಿ. ನಮ್ಮ ಲಿಂಗಾಯತ ಸಂಪ್ರದಾಯದ ವಿರೋಧವಾಗಿ ಹೇಳಿದ್ರು, ನಾವು ಹುಡ್ತೀವಿ. ಅದಾಗಿನೂ ಕೂಡ ನನ್ನ ಚಿತಾ ಭಸ್ಮ ಮಾಡ್ರಿ. ಯಾಕೆ ಮಾಡಿದ್ರ ನನ್ ಗದಿಗೆ ಆಗ್ಬಾರ್ದು ಅಂತೇಳಿ. ಅದು ಗೊತ್ತಿತ್ತು, ಗದಿಗೆ ಆದ್ರೆ ಕಾಯಿ ಕೊಡಿ ಹೊಡೆದ ಒಂದು ಗುಡಿ ಮಾಡಿ ನಾವು ನಡೀತಿದ್ವಿ. ಅವರು ನನ್ನ ನೆನಪಾರ್ಬೇಕು, ನಾನು ನಿಸರ್ಗದಲ್ಲಿ ವಿಲೀನಾಗಿ, ಪ್ರಕೃತಿಯಿಂದ ನಾನು ಬಂದಿದ್ದೀನಿ, ನಿಸರ್ಗದಿಂದ ಆ ನಿಸರ್ಗದಲ್ಲಿ ವಿಲೀನ ಆಗಿದೆ ಅಂತ ಹೇಳಂತ ದೊಡ್ಡ ಉದ್ದೇಶದಿಂದ ಸಿದ್ದೇಶ್ವರ ಸ್ವಾಮೀಜಿ ಮಾಡ್ಕೊಂಡ. ಅದು ಸಿದ್ದೇಶ್ವರ ಸ್ವಾಮಿ ಎಲ್ಲಿ ಕಾಣಬೇಕ್ರಿ? ನಾವು ಎಲ್ಲಿ ಕಾಣಬೇಕ್ರಿ? ನಿಸರ್ಗದಾಗ, ಪ್ರಕೃತಿದಾಗ. ಆ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡ್ತಾ ಇದೀವಿ ನಾವು. ಸಿದ್ದೇಶ್ವರ ಸ್ವಾಮೀಜಿ ಅವರು ಎಲ್ಲಿ ನೆಲೆಸ್ತಾರೆ? ಇವತ್ತೊಂದು ದಿವಸ ಈ 1600 ಎಕರೆದಲ್ಲಿ ನೆಲೆಸ್ತಾರೆ. ಅತ್ಯಂತ ರಾಷ್ಟ್ರದಲ್ಲೇ ಒಂದು ಅತ್ಯುತ್ತಮವಾದಂತ ಒಂದು ಎಲ್ಲಾ ಸೌಕರ್ಯಗಳಿರುವಂತ ಕೆರೆ ಆಯ್ತು, ಕೆರೆ ಅಭಿವೃದ್ಧಿ, ಆ ಫಾರೆಸ್ಟ್ ಮೂಲಕ ಇದು ಸಿದ್ದೇಶ್ವರ ಸ್ವಾಮೀಜಿ ಅರಣ್ಯ ಅಂತ ಹೇಳುತ್ತೂ ಸಹ ನಾವು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ನಾವು ಪತ್ರ ಕೊಟ್ಟಿದ್ದೀವಿ. ಅವರು ಕೂಡ ಬಹಳ ಸಂತೋಷದಿಂದ ಒಪ್ಪಿದ್ದಾರೆ. ಇದು ನನ್ನ ಆಶಯ ಅಲ್ಲ, ಇದು ಪ್ರಥಮ ಪುಣ್ಯ ಸ್ಮರಣೆ. ಇವತ್ತು ಸಿದ್ದೇಶ್ವರಪ್ಪರ್ಜಿ ಅವರ ಒಂದು ಪ್ರಥಮ ಪುಣ್ಯ ಸ್ಮರಣೆ ದಿವಸ ನಮ್ಮ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸುತ್ತೂರಿನ ಜಗದ್ಗುರುಗಳು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಕನೇರಿಯ ಸ್ವಾಮೀಜಿಯವರು ಇಬ್ಬರು ಬೇಡಿಕೆ ಇಟ್ಟಿದ್ರು. ಅದರ ಪ್ರಕಾರ ಕನೇರಿಯ ಸ್ವಾಮೀಜಿಯವರೇ ಬಂದು ಎಲ್ಲಾ ಕಡೆ ಅಡ್ಡಾಡಿ ಇದನ್ನ ಸೂಕ್ತ ಅಂತ ಹೇಳಿ ಸೂಕ್ತ ಮಾಡಿದ್ದಾರೆ. ಬಾಬಾನಗರ್ ನೋಡಿದ್ರು, ಇದನ್ನು ನೋಡಿದ್ರು, ಕರಾಡದೊಡ್ಡಿನೂ ನೋಡಿದ್ರು, ಇದನ್ನು ಸೂಕ್ತ ಅಂತ ಹೇಳಿ ಇವತ್ತು ನಿರ್ಣಯ ಮಾಡಿದ್ದಾರೆ. ಬಹುಶಃ ಅದೊಂದು ಭಾಗ್ಯ ನಮ್ಮ ಮಮದಾಪುರದವ್ರು. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರ ಅರಣ್ಯ ಇವತ್ತೊಂದು ದಿವಸ ಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲಿ ನೆಲೆಸ್ತಾ ಇದ್ದಾರೆ. ಅದಕ್ಕಿಂತ ಚಿಂತೆ ಇರ್ಬೇಕು. ಅದಕ್ಕೆ ನಾನು ಹೇಳೋದಷ್ಟೇ, ಅವಾಗ ಗ್ಲಾಸ್ನಲ್ಲಿ ಇಡ್ತೀವಿ, ಇಲ್ಲಿ ಒಳ್ಳೆ ರೀತಿಯಿಂದ ಅದನ್ನ ಸ್ವಚ್ಛ ಆಗಿರ್ಬೇಕು. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಕನಸು ಎಲ್ಲಾನು ಸ್ವಚ್ಛ ಆಗಿರ್ಬೇಕು. ಅವ್ರು ಹೇಳ್ತಿದ್ರು ಭಾಷಣದಾಗ, ತಮ್ಮ ಪ್ರವಚನಗಳಲ್ಲಿ, ನೀನ್ ಸ್ವಚ್ಛ ಆಗಿರು, ನಿಮ್ಮ ಮನೆ ಸ್ವಚ್ಛ ಆಗಿರ್ಲಿ, ನಿಮ್ಮ ಓಣಿ ಸ್ವಚ್ಛ ಆಗಿರ್ಲಿ, ನಿಮ್ಮ ಊರು ಸ್ವಚ್ಛ ಆಗಿರ್ಲಿ, ಎಲ್ಲವೂ ಸ್ವಚ್ಛ ಅಂತ ಹೇಳ್ತಿದ್ರು.
ತಮ್ಮ ಸುದೀರ್ಘ ಜೀವನ ಅವರು ಪ್ರಥಮ ಆದ್ಯತೆ ಕೊಟ್ಟಿದ್ದು ಅದಕ್ಕೆ ಸ್ವಚ್ಛ ಮತ್ತು ನಿಸರ್ಗ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗ್ಯದ. ಬರೀ ಪ್ರಥಮ ಪ್ರಜೆ ಅಂದ್ರೆ ಆಗಂಗಿಲ್ಲ, ಸ್ವಚ್ಛ ಮಾಡೋದಿರ್ಬೇಕಾಗೈತೆ, ಸ್ವಚ್ಛ ಇಡಬೇಕಾಗೈತಿ. ಸ್ವಾಮಿಗಳ ನಿಮಗೂ ಹೇಳ್ತೀನಿ ನಾನು, ಆ ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇದು ಬಹಳ ಮುಖ್ಯವಾದಂಥ ಒಂದು ಸಂಪರ್ಕ ರಸ್ತೆ. ಕೊನೆಯದಾಗಿ ನಮ್ಮ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಿಕ್ಕಳ್ಕಿ ಅವರು ಹೇಳಿದರು, ಈ ರಸ್ತೆ ಮಾಡುವಾಗ ನಿಮ್ಮ ಪೈಪ್ಲೈನ್ ಎಲ್ಲಾನು ಅದಾವು, ಪೈಪ್ಲೈನ್ ಇವತ್ತು ರಸ್ತೆ ಅಗಲೀಕರಣ ಆಕತಿ, ಅಗಲೀಕರಣ ಆದ್ಮೇಲೆ ಬಾಜುಕ್ ಹಾಕೋರಿ, ಈಗಿದ್ರೆ ಈಗ ತಗೋರಿ, ಮತ್ತೆ ರೌಡ್ ಮಾಡ್ಬೇಕು, ಹಡ್ಡು ಕೆಲಸ ಮಾಡ್ಬೇಡ್ರಿ. ಯಾಕೆ ನಾವು ಭಾಳ ಕಷ್ಟ ಅನುಭವಿಸಿವಿ. ಹಿಂದಕ್ಕೆ ನಮ್ಮ JGMನಾಗ ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿಸಿ ನಡಿ ಮತ್ತೆ ತುಂಬ, ಈಗೆಲ್ಲ ಅಡ್ಡೆ 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 ಎಲ್ಲ ರಸ್ತೆಗಳು ಕೆಡಿಸೋ ಕೆಲಸ ಆಗಿದೆ. ಯಾಕಂದ್ರೆ ಸರ್ಕಾರ ಈ ಬಿಜಾಪುರಕ್ಕೆ ಹೋಗಿ ಬಿಡು, ನೀ ಕಾರ್ಪೊರೇಷನ್ ಅಲ್ಲಿ ನಮ್ದಾಗ ಹೊರಗೆ ಹಾಕಿದ್ರೆ ಹೊರಗೆ ಹೋದಂಗಲ್ಲ ನೀವು ಅಲ್ಲಿ ಅಲ್ಲಿ ಓಲ್ಡ ಓಟ್ ಇಲ್ಲೇ ಐತೆ. ಇಷ್ಟು ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದೀನಿ. ತಮ್ಮೆಲ್ಲರಿಗೂ ಗಣೇಶ ಹಬ್ಬ, ಈಗ ಗಣಪತಿ ಹಬ್ಬ, ಇವತ್ತು ಗಣಪತಿ ಹಬ್ಬ, ಗಣೇಶ ಎಲ್ಲರಿಗೂ ಕೂಡ ಆರೋಗ್ಯ, ಆಯುಷ್ಯ, ಸಮೃದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಗಣೇಶನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.